ಈ ಸಂಘದ ಉದ್ದೇಶ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ.ಆರ್. ಇಬ್ಬರು ಸಾಹೇಬರು ಸುಮಾರು 30 ವರ್ಷದಿಂದ ನನಗೆ ಚಿರಪರಿಚಿತರಾಗಿದ್ದು, ಅವರ ಜೊತೆ ಸೇವಕನಾಗಿ ಸ್ನೇಹಿತನಾಗಿ ಅವ್ರ ಜೊತೆ ಇದ್ದೀನಿ. ಹಾಗೆ ಈ ಸಂಘದ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಆಗಂಥ ಅನುದಾನ ಶಾಲೆಗಳಲ್ಲಿ ಏನೇನು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ ಸಮಾನ ವೇತನ ಕೊಡಬೇಕು ಮತ್ತು ಈ ಶಿಕ್ಷಣದಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರೇ ಆಯ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವ್ರ ಜೊತೆ ಸೇರಿದ್ದೀವಿ. ಅವರು ಮುಂದಾಳತ್ವದಲ್ಲಿ ಸುಮಾರು 87ರಿಂದ 95 ಇಸ್ವಿಗೆ ಗ್ರಾಂಟ್ ಆಗಿರೋ ಶಾಲೆಗಳು 25,000 ಶಾಲೆಗಳಿದ್ದಾವೆ. ಒಂದೊಂದು ಶಾಲೆಯಲ್ಲಿ ಕನಿಷ್ಠ ಅಂದರೆ 8ರಿಂದ 10 ಜನ ಕುಟುಂಬಗಳು, ಅಂದರೆ ಸುಮಾರು 2 ಲಕ್ಷ ಕುಟುಂಬಗಳು ಈಗ ನಮ್ಮ ರಾಜ್ಯಾದ್ಯಂತ ಅವರ ಹೆಸರು ಹೇಳ್ಕೊಂಡು ಅನ್ನ ತಿಂತಾಯಿದ್ದಾರೆ. ಈ ಒಂದು ಶಿಕ್ಷಕರಿಂದ ನಾವು ಬಯಸೋದಷ್ಟೇ, ಈ ಸಂಘಕ್ಕೋಸ್ಕರ ಸಂಸ್ಕಾರವುಳ್ಳ ಪ್ರಜ್ಞಾವಂತ ಶಿಕ್ಷಕರು ಈ ಒಂದು ಸಂಘಕ್ಕೆ ಕೈ ಜೋಡಿಸಿ ಮುಂದೆ ಬರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಆಗುವಂತಹ ಶಾಸಕರನ್ನ ಶಿಕ್ಷಕರೇ ನಿಂತ್ಕೋಬೇಕು. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿ.ಆರ್. ಸಾಹೇಬ್ರನ್ನೇ ಈ ಶಿಕ್ಷಣ ಕ್ಷೇತ್ರಕ್ಕೆ ನಿಲ್ಲಿಸ್ಕೊಂಡ್ರೆ ನಾವೆಲ್ಲ ಸುಮಾರು 2 ಲಕ್ಷ ಶಿಕ್ಷಕರು ನಾವೆಲ್ಲ ಸೇರಿ ಅವ್ರಿಗೆ ಈ ಸಂಘ ಪ್ರಬುದ್ಧಮಾನ ಬೆಳಿಬೇಕಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಇದ್ವಿ. ಈ ಸಂಘ ಮುಖ್ಯವಾಗಿ ಏನಕ್ಕೆ ಬೇಕಪ್ಪ ಅಂತಂದರೆ, ಶಿಕ್ಷಕರ ಕೊರತೆಗಳು ತುಂಬ ಸಮಸ್ಯೆಗಳಿದ್ದಾವೆ. ಈಗ NPS ಮತ್ತು OPS ಅಂತ ಹೇಳ್ಬಿಟ್ಟಿದೆ. OP 2007 ಏಪ್ರಿಲ್ 4 ಮೇಲ್ಪಟ್ಟು ಸೇರ್ಕೊಂಡಂಥ ಅನುದಾನ ಶಾಲೆಯಲ್ಲಿ ಯಾವುದೇ ರೀತಿಯಂಥ NPS ಇಲ್ಲ, OPS ಇಲ್ಲ. ಅದರ ಪರಿವಾರವಾಗಿ ನಮ್ಮ ಅಧ್ಯಕ್ಷರು ಈ ಒಂದು ಸಂಘದ ಮುಖೇನ OPS ಮಾಡಿಸ್ಬೇಕು. ಈ OPS ಮಾಡಿಸ್ಬೇಕಂದ್ರೆ ಅಲ್ಲಿರುವಂತಹ ಒಬ್ಬ ಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ನ್ಯಾಯ ದೊರಕಿಸ್ಕೊಡ್ಬೇಕಂದ್ರೆ ನಮ್ಮದೇ ಅಂತಹ ಒಬ್ಬ ಶಿಕ್ಷಕರು ಆ ಸ್ಥಾನದಲ್ಲಿದ್ದರೆ ನಮಗೆ ಏನೇನು ಬರಬೇಕಾಗುತ್ತೋ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಸರಾಗವಾಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ಸಂಘನ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಸಸಿಯಾಗಿ ನಿಡ್ತಾ ಇದ್ದೀವಿ. ಇದು ಮುಂದೆ ಇವತ್ತಲ್ಲದೆ ನಾಳೆ ಹೆಮ್ಮರವಾಗಿ ಬೆಳೆದು ಈ ಶಿಕ್ಷಣ ಕ್ಷೇತ್ರಕ್ಕೆ ತುಂಬ ಅನುಕೂಲವಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀನಿ.